35 ವರ್ಷ ಕೊಳಸವ್ರಂತೆ ಇದನ್ನ. ದೇವರು ಆ ಗುಹೆಯಿಂದ ಹಂಗೆ ಬಂದು 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 ರೋಮನ್ರು ಬೆಳೀತಾ ಇದ್ದಂತ ದ್ರಾಕ್ಷಿ ತೋಟಕ್ಕೆ ಬಂದ್ಬಿಟ್ಟಿದೀವಿ ನಾವೀಗ. ವಾಹ, ಅದ್ಭುತ ಅದ್ಭುತ ದ್ರಾಕ್ಷಿ ತೋಟ ಅಂತೂ. ದ್ರಾಕ್ಷಿ ಇನ್ನ ಪೀಚ್ ಆಗಿದೆ, ಇನ್ನ ಬೆಳಿಬೇಕು, ಇನ್ನ ಸ್ವಲ್ಪ ಟೈಮ್ ಆಗುತ್ತೆ. ದೇವರು 1983ಯಲ್ಲಿ ರೋಮನ್ಸು ಆಕ್ಸಿಡೆಂಟ್ ಆಗಿ ಕಂಡುಹಿಡ್ದಿರೋ ಅಂತ ಈ ಕೇವು 2000 ವರ್ಷಗಳ ಹಳೆಯ ಕೇವ್ನ ನೋಡ್ತಾ ಇದ್ರೆ ನೀವೀಗ. ದೇವರು ನೀವು ನೋಡ್ತಾ ಇದ್ದೀರಲ್ಲ, ಈ ವೈನ್ ಬ್ಯಾರೆಲ್ಸು ಇದು ಫ್ರಾನ್ಸ್ ಇಂದ ತಗೊಂಬಂದಿಲ್ಲಿ ಇಟ್ಟಿದ್ದಾರೆ. ಈ ಎಲ್ಲ ಬ್ಯಾರೆಲ್ಸ್ಗಳಲ್ಲಿ ಆ ದ್ರಾಕ್ಷಿಯಿಂದ ಬಂದಿರೋಂಥ ಜ್ಯೂಸ್ನ ಇದ್ರೊಳಗಡೆ ಇಡ್ತಾರೆ. 2 ವರ್ಷದವರೆಗೂ ಇಲ್ಲೇ ಇರುತ್ತೆ. ಇದಾದ್ಮೇಲೆ ಬಾಟ್ಲಿಗೆ ತುಂಬಿ ಮಾರ್ತಾರೆ. ಗುರು, ನಾವು ಬಂದಿರೋಂಥ ಕೇವು ಒಳ್ಳೆ ಬುಲೆಯ ಇದ್ದಂಗಿದೆ. 2 ಕಿಲೋಮೀಟ್ರ್ ಮೇಜು. ಇಲ್ಲಿ ಒಳಗಡೆ ನುಗ್ಬಿಟ್ರೆ ಯಾವುದು ಸ್ಟಾರ್ಟಿಂಗು ಯಾವುದು ಎಂಡಿಂಗು ಏನೂ ಗೊತ್ತಾಗಲ್ಲ. ಲೆಬಿನಾನಲ್ಲಿ ಆಚೆ ಬಿಸಿಲಿರಲಿ, ಮಳೆ ಇರಲಿ, ಸುಡೋವಂಥ ಬಿಸಿಲಿರಲಿ, ಹೆಂಗಾದ್ರೂ ಇರಲಿ ವೆದರು, ಈ ಕೇವ್ ಒಳಗಡೆ 12 ಡಿಗ್ರಿ ವರ್ಷ ಪೂರ್ತಿ ಹಾಗೆ ಇರುತ್ತೆ. ಅವಾಗ ವೈನು ಇಲ್ಲಿ ಕುತ್ಕೊಂಡು ಕೊಳ್ತು ಫೈನು ವೈನ್ ಆಗ್ಬಿಡ್ತದೆ. ದೇವರು, ನೀವು ನೋಡ್ತಾ ಇದ್ದೀರಾ, ರೋಮನ್ ಕಾಲದಲ್ಲಿ ರೋಮನ್ರುಗಳು ವೈನ್ ಮಾಡ್ತಾ ಇದ್ದಂಥ ಯಂತ್ರಗಳನ್ನ. ವೈನು ಸಾರಾಯೋ ಅಥವಾ ನಾರ್ಮಲ್ ಜ್ಯೂಸೋ ಗೊತ್ತಿಲ್ಲ ನನಗೆ, ಆದರೂ ವೈನು ಫ್ರೀ ಟೇಸ್ಟಿಂಗ್ ಮಾಡೋಕೆ ಕೊಡ್ತಾವ್ರೆ. ಬನ್ನಿ ಕುಡ್ದೇ ಬಿಡೋಣ. It's very fresh, it's very fruity. You can smell like peach and melon in it. 9 ತಿಂಗಳು ಕೊಳಿಸ್ತಾರೆ ಅಂತೆ ಈ ವೈನ್ನ. ಕೊಳಿಸಿ ಕೊನೆಗೆ ಕುಡಿಸ್ತಾರೆ. ವೈನ್ ಕುಡಿಯೋಕ್ಕಿಂತ ಮುಂಚೆ ಫಸ್ಟ್ ಹಿಂಗೆ ಅಲ್ಲಾಡಿಸ್ಬೇಕಂತೆ, ಆಮೇಲೆ ಮೂಸ್ಬೇಕಂತೆ, ಆಮೇಲೆ ಕುಡಿಬೇಕಂತೆ. ನಾಟ್ ಬ್ಯಾಡ್. ಇದು ಬೆಟ್ಟದ ಮೇಲೆ ಬೆಳೆಯುವಂಥ ಹುಳಿ ದ್ರಾಕ್ಷಿಯ ವೈನ್ ಅಂತ ಇದನ್ನು ಟೇಸ್ಟ್ ಮಾಡೋಣ. ಹುಳಿ ವಾಸನೆ ಹೊಡಿತಾ ಇದೆ. ಅಷ್ಟೇನು ಹುಳಿ ಇಲ್ಲ. ಇವ್ರು ದೊಡ್ಡ ಬಾಟ್ಲು ಹಿಡ್ಕೊಂಬರೋಕೆ ಪೂರ್ತಿ ಹಾಕ್ಬಿಡ್ತಾರೇನೋ ಅನ್ಕೊಬೇಕು, ಆದರೆ ತುದೀಲ್ ಆಗ್ತದೆ ಸ್ವಲ್ಪ. ಇನ್ನು ಅದು ಎಷ್ಟು ಸಲ ವೈನ್ ಹಾಕ್ತಾರೋ ಗುರು ಗ್ಲಾಸ್ಗೆ. ಈ ವೈನ್ ಕುಡಿಯೋರೆಲ್ಲ ಸಾವುಕಾರರು. ವೈನ್ ಕುಡಿಯೋ ಆಟನೇ ಒಂಥರ ವಿಚಿತ್ರವಾಗಿ ಕುಡಿತಾರೆ ಇವರಂತೂ. 35 ವರ್ಷ ಕೊಳಸವ್ರಂತೆ ಇದನ್ನು.